ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಇವತ್ತೊಂದು ಡಿಫ್ರೆಂಟ್ ವಿಷಯದ ಬಗ್ಗೆ ನಾನಿಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಫ್ಯೂ ವೀಕ್ಸ್, ಮೇ ಬಿ ಕಪಲ್ ಆಫ್ ವೀಕ್ಸಿಂದ ಈ ಸ್ಟುಡಿಯೋ ಗಿಬ್ಲಿ ಅಂತ ಎಲ್ಲರೂ ಫಾಲೋ ಮಾಡ್ತಿದ್ದಾರೆ. ಇಟ್ಸ್ ಲೈಕ್ ರನ್ನಿಂಗ್ ಟ್ರೆಂಡ್. ಸೊ ಏನಂದರೆ ಯಾಕೆ ಅದು ನಮ್ಮನ್ನು ಅಷ್ಟೊಂದು ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಒಂದು ಅದರದ್ದು ಕಾನ್ಸಿಕ್ವೆನ್ಸಸ್ ಏನು, ಅದು ಹೇಗೆ ವರ್ಕ್ ಆಗ್ತಾ ಇದೆ. ಅಂದರೆ ಕೆಲವರಂದರೆ ಬ್ಲೈಂಡ್ ಆಗಿ ಅದು ಏನದು ಅಂತ ಅರ್ಥ ಮಾಡ್ಕೊಳ್ದೇನೂ ಅದನ್ನು ಸುಮ್ಮನೆ ಫಾಲೋ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ವೆರಿ ರಾಂಗ್. ಯಾಕಂದರೆ ನಾವು ನಮ್ಮ ಫೋಟೋಸ್, ವಿಡಿಯೋಸ್, ವಾಟ್ ಎವರ್ ನಮ್ಮದಾಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ದಾಗಲಿ ಬ್ಲೈಂಡಾಗಿ ಅಪ್ಲೋಡ್ ಮಾಡಿಬಿಟ್ಟು ಅದನ್ನು ಕನ್ವರ್ಟ್ ಮಾಡಿ ವಿ ಆರ್ ಜಸ್ಟ್ ಎಂಜಾಯಿಂಗ್ ಇಟ್. ಏನಂದರೆ ವಿ ಆರ್ ಇನ್ ಅ ಕಂಪಲ್ಷನ್. ಹೆಂಗಂದರೆ ಲೈಕ್ ಓಕೆ, ನಾನು ಗಿಬ್ಲಿ ಸ್ಟುಡಿಯೋಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ವೈ ಯು ಹ್ಯಾವ್ ನಾಟ್ ಡನ್ ಅಂದರೆ ದೇರ್ ಆಸ್ಕಿಂಗ್ ದ ಕ್ವೆಶನ್. ಲೈಕ್ ನಿಮ್ಗೆ ಕೇಳ್ತಾ ಇದ್ದಾರೆ, ಯಾಕೆ ನೀನು ಇನ್ನೂ ಅಪ್ಲೋಡ್ ಮಾಡಲಿಲ್ಲ, ಯಾಕೆ ನೀನು ಇನ್ನೂ ಕನ್ವರ್ಟ್ ಮಾಡಲಿಲ್ಲ, ನಿಂಗೆ ಗೊತ್ತಿಲ್ವ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತ. ಅಂದರೆ ನಾವು ಮಾಡ್ತಾ ಇಲ್ಲ ಅಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅಲ್ಲ, ನಮಗೆ ಅದ್ರ ಬಗ್ಗೆ ತುಂಬ ಗೊತ್ತಿದೆ ಅಥವಾ ನಾವು ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ ಅಂತ ಅರ್ಥ. ನಾನು ಇಲ್ಲಿ ಗಿಬ್ಲಿ ಆ್ಯಪ್ ಸರಿನಾ ತಪ್ಪಾ ಅಂತ ಮಾತಾಡ್ತಾ ಇಲ್ಲ, ಬಟ್ ಅದರ ಉಪಯೋಗ ಹೇಗಾಗ್ತಾ ಇದೆ, ಹೌ ಇಟ್ ಈಸ್ ಯೂಸ್ಡ್, ನಮಗೆ ಅದರಿಂದ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟ್ ಲೆಟ್ಸ್ ಸಿ ಅಂದರೆ ಸ್ಟುಡಿಯೋ ಗಿಬ್ಲಿ ಅಂದರೆ ಏನು ಅಂತ. ಸೊ ಇದು ಒಂದು ಜಪನೀಸ್ ಅನಿಮೇಷನ್ ಸ್ಟುಡಿಯೋ ಆ್ಯಪ್ ಥರ. ಇದು ಯಾಕೆ ನಮಗೆಲ್ಲ ಇಷ್ಟೊಂದು ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂದರೆ ನಮ್ಮ ಫೋಟೋಸನ್ನು ಅದು ಅನಿಮೇಟೆಡ್ ಅಥವಾ ಹ್ಯಾಂಡ್ ಡ್ರಾಯಿಂಗ್ ಅನಿಮೇಷನ್ ಫಾರ್ಮಲ್ಲಿ ಕನ್ವರ್ಟ್ ಮಾಡುತ್ತೆ. ಮತ್ತು ನಮ್ಗೆ ಇದು ನೋಡೋಕ್ಕೆ ತುಂಬ ಫನ್ನಿ ಆಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ಸೊ ನಮ್ಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಮಗಿದೆಲ್ಲ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಅದರ ಮೇಲೆ ಇದು ವೆರಿ ಟ್ರೆಂಡಿಂಗ್ ಸಿನ್ಸ್ ನಾವಿವಾಗೆಲ್ಲ ಸೋಷಲ್ ಮೀಡಿಯಾ ಎರಾಲಿರೋದ್ರಿಂದ. ಸೊ ಒಬ್ರು ಏನಾದರೂ ಮಾಡಿದ ತಕ್ಷಣ ನಾವು ಅದನ್ನು ಮಾಡಬೇಕು. ಅವ್ರು ಮಾಡಿದ್ದಾರೆ, ನಾವು ಮಾಡ್ತಾ ಇಲ್ಲ, ನಾವು ಅನ್ಟ್ರೆಂಡಿ ಅಥವಾ ನಾವು ಈ ಸೋಷಲ್ ಮೀಡಿಯಾ ಟ್ರೆಂಡ್ನ ಫಾಲೋ ಮಾಡ್ತಾ ಇಲ್ಲ, ವಿ ಆರ್ ನಾಟ್ ಇನ್ ದ ರೈಟ್ ರೋ, ಆ ಥರ ಏನೇನೋ ಅಂದ್ಕೊಳ್ತೀವಿ. ಅಥವಾ ನಮಗೆ ಅನಿಸೋ ಥರ ಫೀಲ್ ಮಾಡಿಸ್ತಾರೆ ಕೆಲವರು. ನನಗೇ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ಯಾಕೆ ಯು ಹ್ಯಾವ್ ನಾಟ್ ಅಪ್ಲೋಡೆಡ್ ಎನಿ ಫೋಟೋಸ್, ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸೇ, ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್, ಅಟ್ಲೀಸ್ಟ್ ನಾನು ಮಾಡ್ತೀನಿ, ನೀನು ಅದನ್ನ ಅಪ್ಲೋಡ್ ಮಾಡು ಅಂತ. ಐ ಆಮ್ ಟೆಲ್ಲಿಂಗ್ ಯು, ಹೂ ಗಿವ್ ದ ರೈಟ್ಸ್ ಟು ಡೂ ದ್ಯಾಟ್, ರೈಟ್? ನನ್ನ ಫೋಟೋಸ್, ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ನ ನೀವು ಹೇಗೆ ಅದನ್ನು ಅಪ್ಲೋಡ್ ಮಾಡ್ತೀರಾ ಎಲ್ಲೋ ಒಂದು ಕಡೆ, ನಾವು ಮಾತಾಡೋಣ ಅದ್ರ ಬಗ್ಗೆ. ಅದು ಎಲ್ಲಿ ಹೋಗ್ತಾ ಇದೆ, ಹೆಂಗೆ ಕನ್ವರ್ಟ್ ಆಗ್ತಾ ಇದೆ, ಬಿಕಾಸ್ ಎಲ್ರಿಗೂ ಆ ಟೆಕ್ನಿಕಾಲಿಟಿ ಅಥವಾ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಸಿನ್ಸ್ ಐ ಆಮ್ ಎನ್ ಇಂಜಿನಿಯರ್, ಐ ಹ್ಯಾವ್ ಸಮ್ ನಾಲೆಜ್ ಆನ್ AI ಆ್ಯಂಡ್ ದೀಸ್ ಥಿಂಗ್ಸ್. ಸೊ ಐ ಥಾಟ್ ಲೈಕ್ ನನ್ನ ಸರ್ಕಲಲ್ಲಿ ಅಥವಾ ನನಗೆ ಗೊತ್ತಿರೋರು, ನನ್ನ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೋ ಅವರಿಗಾದರೂ ಈ ವಿಷಯ ರೀಚ್ ಆಗಲಿ ಅಂತ. ನನಗೆ ಈ ವಿಡಿಯೋ ಮಾಡೋಕ್ಕೆ ತುಂಬ ಮೋಟಿವ್ ಏನಂದರೆ, ಮಾರ್ನಿಂಗ್ ನಾನೊಂದು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೆ. ಆಲ್ ಆಫ್ ಎ ಸಡನ್ ಮೇ ಬಿ ಸೈಬರ್ ಇಂಜಿನಿಯರ್ ಆರ್ ಸಮ್ ಸ್ಪೆಷಲಿಸ್ಟ್ ಇನ್ ಸೈಬರ್ ಕ್ರೈಮ್ ಥಿಂಗ್, ಅವರು ಅದರ ಬಗ್ಗೆ ಮಾತಾಡ್ತಾ ಇದ್ರು. ಆವಾಗ ನನಗೆ ತುಂಬ ಇದು ಅನ್ನಿಸ್ತು, ಹೌದಲ್ವಾ, ಇಟ್ ಈಸ್ ರೈಟ್ ವಾಟ್ ಶಿ ಈಸ್ ಸೇಯಿಂಗ್. ನಾವು ಇದ್ರ ಬಗ್ಗೆ ಅಂದರೆ ಅವ್ರು ಹೇಳೋದು ಎಷ್ಟು ಜನಕ್ಕೆ ರೀಚ್ ಆಗಿದೆ ಐ ಡೋಂಟ್ ನೋ, ಬಟ್ ನನ್ನ ಸರ್ಕಲಲ್ಲಿರೋರಿಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಾನು ಕೊಡಬೇಕು ಅಂತ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ನಾವು ಅದು ಅಂದರೆ ಗಿಬ್ಲಿ ಆ್ಯಪ್ ಅಂದರೆ ಏನು, ಅದು ಯಾಕೆ ನಮ್ಗೆ ಇಷ್ಟು ಅಟ್ರ್ಯಾಕ್ಟ್ ಮಾಡ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಸೆಕೆಂಡು, ಅದು ಹೇಗೆ ವರ್ಕ್ ಆಗುತ್ತೆ. ಬಿಕಾಸ್ ಇವಾಗ ಸೋ ಮೆನಿ ಅನ್ಎಜುಕೇಟೆಡ್ ಅಂದರೆ ತುಂಬ ಅದ್ರ ಬಗ್ಗೆ ನಾಲೆಜ್ ಅಥವಾ ಎಜುಕೇಷನ್ ಇಲ್ಲದೆ ಇರೋರು ಸಹ ಸೋಷಲ್ ಮೀಡಿಯಲ್ಲ ಇದ್ದಾರೆ. ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ. ಸೋಷಲ್ ಮೀಡಿಯಾ ಈಸ್ ಅ ಫ್ರೀ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ದ ರೈಟ್ ಯೂಸ್ ಮಾಡೋಕ್ಕೆ. ಬಟ್ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಮತ್ತು ಹೇಗೆ ಯೂಸ್ ಮಾಡಿದರೆ ಅದು ನಮ್ಮ ಲೈಫಿಗೆ ಅಫೆಕ್ಟ್ ಆಗಲ್ಲ ಅನ್ನೋದ್ರ ಬಗ್ಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಬರೋ ಹೊಸ ಟ್ರೆಂಡ್, ನೆಕ್ಸ್ಟ್ ಇನ್ನೂ ಏನೇನೋ ಆ್ಯಪ್ಗಳು ಬರ್ಬೋದು, ಏನೇನೋ ಡಿಫ್ರೆಂಟಾಗಿ ಬರ್ಬೋದು, ಬಟ್ ಅದು ನಮ್ಮ ಲೈಫಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಅದು ನಮ್ಮ ಲೈಫನ್ನು ಹೇಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಏನು ಮಾಡ್ತೀವಿ, ನಮ್ದು ಯಾವುದೋ ಒಂದು ಫೋಟೋ XYZ ಫೋಟೋ ನಾವು ಯೋಚನೆ ಮಾಡಲ್ಲ, ಅದನ್ನು ನಾವು ಗಿಬ್ಲಿ ಸ್ಟುಡಿಯೋ ಅಥವಾ ಸ್ಟುಡಿಯೋ ಗಿಬ್ಲಿಲಿ ಅಪ್ಲೋಡ್ ಮಾಡಿಬಿಡ್ತೀವಿ. ನಮ್ಮೆಲ್ರಿಗೂ ಗೊತ್ತಿದೆಯಾ ಈ ಫೋಟೋಸ್ಗಳು ಎಲ್ಲಿ ಹೋಗ್ತಾ ಇದೆ, ಅದು ಹೇಗೆ ಯೂಸ್ ಆಗ್ತಾ ಇದೆ, ಎಲ್ಲಿ ಸ್ಟೋರ್ ಆಗ್ತಾ ಇದೆ. ಓಕೆ, ನಾವು ಅಪ್ಲೋಡ್ ಮಾಡಿದ ತಕ್ಷಣ ಅದು ಒಂದು ಕ್ರಾಫ್ಟಿಂಗ್ ಅನಿಮೇಟೆಡ್ ಫೋಟೋಸ್ನ ವಾಪಸ್ ನಮಗೆ ಫ್ಯೂ ಸೆಕೆಂಡ್ಸ್ ಅಂದರೆ ಪ್ರಾಸೆಸಿಂಗ್ ಎಲ್ಲ ಮಾಡಿ ಆಮೇಲೆ ಅದು ಡೌನ್ಲೋಡ್ ಆಗುತ್ತೆ.
ಅಂದರೆ ವಿ ಕ್ಯಾನ್ ಡೌನ್ಲೋಡ್ ಇಟ್. ಬಟ್ ನಮಗೆ ಬಂದಿದ್ದ ಫೋಟೋಸ್ ನಮ್ಮದು ಒರಿಜಿನಲ್ ಫೋಟೋ ಸೇಮಾ ಅಂದರೆ ಓಕೆ, ನಾವೊಂದು ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಕನ್ವರ್ಷನ್, ಈಗ ನಮ್ಮೊಂದು ಫೋಟೋ ಕಾಪಿ ಮಾಡೋಕ್ಕೆ ಕೊಡ್ತೀವಿ, ನಮ್ಮದೊಂದು ಹಳೆ ಫೋಟೋ ಇರುತ್ತೆ, ಅದರದ್ದು ಡುಪ್ಲಿಕೇಟ್ ಮಾಡಬೇಕು. ಅವ್ರು ಡುಪ್ಲಿಕೇಟ್ ಮಾಡಿದ ಮೇಲೆ ಆ ಒರಿಜಿನಲ್ ಫೋಟೋನ ನಮಗೆ ವಾಪಸ್ ಕೊಡ್ತಾರೆ. ಬಿಕಾಸ್ ಅವ್ರ ಕೆಲಸ ಮುಗೀತು, ಕಾಪಿ ಮಾಡಿಕೊಂಡ್ರು, ಪ್ರೊಸೆಸಿಂಗ್ ಮಾಡಿದ್ರು, ಪ್ರಿಂಟ್ ತೆಗೆದ್ರು, ಕೊಟ್ಟರು. ಸೊ ನಮ್ಮದು ಒರಿಜಿನಲ್ ಫೋಟೋ ನಮಗೆ ಬರುತ್ತೆ. ಬಟ್ ಈ ಕೇಸಲ್ಲಿ ನಮ್ಮ ಒರಿಜಿನಲ್ ಫೋಟೋ ಎಲ್ಲಿ ಹೋಗಿದೆ? ನಮ್ಮ ಒರಿಜಿನಲ್ ಫೋಟೋ ಯಾವ ಕ್ಲೌಡಲ್ಲಿ ಅಥವಾ ಎಲ್ಲಿ ಸ್ಟೋರ್ ಆಗಿದೆ? ಯಾಕಂದರೆ ಅದನ್ನು ನಾವು ತಿಳ್ಕೊಳ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅದು ಫ್ಯೂಚರಲ್ಲಿ ಹೇಗೆ ಬೇಕಾದರೂ ಯೂಸ್ ಆಗ್ಬೋದು, ಹೇಗೆ ಬೇಕಾದರೂ ಮಿಸ್ಯೂಸ್ ಆಗ್ಬೋದು. ನಾವು ಒಬ್ಬರಲ್ಲ ಇಬ್ಬರಲ್ಲ, ಇಂಡಿಯಾ ಈಸ್ ಅ ಬಿಗ್ ಕಂಟ್ರಿ, ಅಂದರೆ ಇಟ್ ಹ್ಯಾಸ್ ಅ ಮೋರ್ ಪಾಪ್ಯುಲೇಷನ್. ಸೊ ಇದು ಸೈಬರ್ ಕ್ರೈಮ್ ಅಥವಾ ಸೈಬರ್ ವಾರ್ಗೂ ಒಂದು ಮುನ್ನುಡಿ ಅಥವಾ ಇನಿಷಿಯೇಷನ್ ಆಗ್ಬೋದು. ಸೊ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತೊಗೊಳ್ಳಿ. ಇದು ಇಂಪಾರ್ಟೆಂಟಾ, ನನಗಿದು ಮಾಡಲೇಬೇಕಾ? ಅದಕ್ಕಿಂತ ಮುಂಚೆ ನಾನು ಯಾವ ಫೋಟೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಈಸ್ ಇಟ್ ಓಕೆ? ಇದರಲ್ಲೇನು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇಲ್ವಾ? ಇದರಲ್ಲೇನು ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಇಲ್ವಾ? ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೀಗೆ ನನ್ನ ಫಿಂಗರ್ ಪ್ರಿಂಟ್ಸ್ ಆಗಲಿ, ನನ್ನ ಫೇಸ್ ಆಗಲಿ, ನನ್ನ ಐ ರೆಟಿನ ಡೀಟೇಲ್ಸ್ ಆಗಲಿ ಕ್ಯಾಪ್ಚರ್ ಆದರೆ, ಬಿಕಾಸ್ ನಿಮಗೆಲ್ಲ ಗೊತ್ತಿದೆ ಈಗ ಇಂಟರ್ನೆಟ್ ಅಥವಾ ಟೆಕ್ನಾಲಜಿ ಇಷ್ಟು ವರ್ದಿರೋದ್ರಿಂದ ನಾವು ಬ್ಯಾಂಕ್ ಅಕೌಂಟ್ನ ಕೂತ್ಕೊಂಡು ಮೊಬೈಲಲ್ಲಿ ಆ್ಯಪಲ್ಲಿ ವಿಡಿಯೋ ಮೂಲಕನೇ ಓಪನ್ ಮಾಡ್ತಾ ಇದ್ದೀವಿ. ಹೌ? ನಾವು ಹಿಂಗೆ ತೋರಿಸಿದ್ರೆ ನಮ್ಮ ಫಿಂಗರ್ ಪ್ರಿಂಟ್ ಡಿಟೆಕ್ಟ್ ಆಗುತ್ತೆ, ನಾವು ಕಣ್ಣು ಹೀಗೆ ಬಿಟ್ಟರೆ ನಮ್ಮದು ರೆಟಿನಾದು ಡಿಟೆಕ್ಟ್ ಆಗುತ್ತೆ. ಸೊ ಇಟ್ ಈಸ್ ಕ್ಯಾಪ್ಚರಿಂಗ್, ರೈಟ್? ಸಿಮಿಲರ್ಲಿ ಆ ಆ್ಯಪ್ಗಳು ಈ ಥರ ಇನ್ಫಾರ್ಮೇಷನ್ನ ಕ್ಯಾಪ್ಚರ್ ಮಾಡಿಟ್ಕೊಳ್ಳಲ್ಲ ಅಂತ ನಮಗೆ ಹೇಗೆ ಗೊತ್ತು? ಹೌ ಡು ವಿ ಆರ್ ಯು ಸೋ ಶ್ಯೂರ್ ದಟ್ ಇಟ್ ವೋಂಟ್ ಕ್ಯಾಪ್ಚರ್? ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ಏನು. ಬಿಕಾಸ್ ಇನ್ನೊಂದು ಇಲ್ಲಿ ಕ್ರೂಷಲ್ ಇನ್ಫಾರ್ಮೇಷನ್ ಏನಂದರೆ, ಈ ಸ್ಟುಡಿಯೋ ಗಿಬ್ಲಿ ಆ್ಯಪ್ದು ಯಾವುದೇ ಪಾಲಿಸೀಸು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಇದು ಜಪನೀಸ್ ಅನಿಮೇಷನ್ ಸ್ಟುಡಿಯೋ. ಸೊ ಅದು ಜಪಾನ್ ಮತ್ತು ಇಂಡಿಯಾದಲ್ಲಿ ಅದ್ರದ್ದು ಅಗ್ರಿಮೆಂಟ್ ಏನಾಗಿದೆ? ಆ ಪಾಲಿಸೀಸ್ ಇಂಡಿಯನ್ಸ್ ಅಗ್ರಿ ಮಾಡಿದಾರಾ ಅಥವಾ ಇಂಡಿಯನ್ ಗೌರ್ಮೆಂಟ್ ಅಗ್ರಿ ಮಾಡಿದೆಯಾ? ಇದ್ರ ಬಗ್ಗೆ ಸಹ ಡೀಟೇಲ್ಸ್ ಎಲ್ಲೂ ಇಲ್ಲ. ಸೊ ಫ್ಯೂಚರಲ್ಲಿ ಇದು ನಮಗೆ ವೆರಿ ಹಾರ್ಮ್ಫುಲ್ ಆ್ಯಂಡ್ ಥ್ರೆಟನಿಂಗ್. ಸೊ ಹಾಗಾಗಿ ನಾವು ಯಾವುದೇ ಫೋಟೋ, ಗಿಬ್ಲಿ ಅಂತ ಅಲ್ಲ, ಎಲ್ಲೇ ನಾವು ಅಪ್ಲೋಡ್ ಮಾಡುವಾಗ ನಮ್ಮ ಅತಿ ಸೆನ್ಸಿಟಿವ್ ಸೂಕ್ಷ್ಮ ಇನ್ಫಾರ್ಮೇಷನ್ ಇರುವ ಫೋಟೋ, ವಿಡಿಯೋ, ಲೈವ್ ಎನಿಥಿಂಗ್ ಅಪ್ಲೋಡ್ ಮಾಡಬಾರ್ದು. ನಂಬರ್ 1. ನಂಬರ್ 2, ನಮ್ಮ ಅತಿ ಪರ್ಸ್ನಲ್ ಇನ್ಫಾರ್ಮೇಷನ್. ಮತ್ತು ಈಗ ನಾವು ಯಾರ ಜೊತೆನಾದರೂ ಇರ್ಬೋದು, ಫ್ರೆಂಡ್, ಹಸ್ಬೆಂಡ್, ಪೇರೆಂಟ್ಸ್, ಮಕ್ಕಳು, ಬ್ಯಾಕ್ಗ್ರೌಂಡಲ್ಲಿ ಏನು ಬೇಕಾದರೂ ಇರ್ಬೋದು. ವಿ ಡೋಂಟ್ ನೋ, ರೂಮಲ್ಲಿರ್ಬೋದು, ಹಾಲಲ್ಲಿರ್ಬೋದು, ಬ್ಯಾಕ್ಗ್ರೌಂಡಲ್ಲಿ ಕೆಲವು ಡೀಟೇಲ್ಸ್ ಇರ್ಬೋದು. ಸೊ ಹಾಗಾಗಿ ಆ ಇನ್ಫಾರ್ಮೇಷನ್ನ ಏನೇನಿದೆ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ನಾವು ತುಂಬ ಕೇರ್ಫುಲ್ಲಾಗಿ ನೋಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಾನೀಗ ಒಂದು ಎಕ್ಸಾಂಪಲ್ ಹೇಳಿದೆ, ನಮ್ಮ ಫಿಂಗರ್ ಪ್ರಿಂಟ್, ರೆಟಿನಾ ಕ್ಯಾಪ್ಚರ್ ಆಗ್ಬೋದು, ಅದು ಒಂದು ಎಕ್ಸಾಂಪಲ್. ಸೆಕೆಂಡ್, ಈಗ ಈ ಫೋಟೋಸ್ ನಾವು ಅಪ್ಲೋಡ್ ಮಾಡ್ತೀವಲ್ವಾ, ಅದು ಗಿಬ್ಲಿ ಫಾರ್ಮೆಟಲ್ಲಿ ಅಥವಾ ಅನಿಮೇಟೆಡ್ ಫಾರ್ಮೆಟಲ್ಲಿ ಕನ್ವರ್ಟ್ ಆಗುತ್ತೆ. ಬಟ್ ನಮ್ಮ ಒರಿಜಿನಲ್ ಫೋಟೋ ರಿಮೇನ್ಸ್ ದೇ, ಅಂದರೆ ನಮ್ಮ ಒರಿಜಿನಲ್ ಫೋಟೋ ಅವರ ಡೇಟಾ ಅಥವಾ ಅವರ ಕ್ಲೌಡಲ್ಲಿ ಸೇವ್ ಆಗಿರುತ್ತೆ. ಸೊ ಅವ್ರ ಫ್ಯೂಚರಲ್ಲಿ ಅದನ್ನು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು. ಏನಂದರೆ, ಈಗ ನೀವು ಅಪ್ಲೋಡ್ ಮಾಡಿದ್ರಿ, ನೀವು ಒಂದು ಫೋಟೋನೇ ಅಪ್ಲೋಡ್ ಮಾಡಿದ್ರಿ. ಬಟ್ AI ಹ್ಯಾಸ್, ಅಂದರೆ AI ಇಂಟೆಲಿಜೆನ್ಸ್ ಹೇಗಿದೆ ಅಂದರೆ, ಫೋಟೋನ ವಿಡಿಯೋ ಫಾರ್ಮೆಟ್ಗೆ ಕನ್ವರ್ಟ್ ಮಾಡುವಂಥ ಇಂಟೆಲಿಜೆನ್ಸ್ ಇದೆ. ಸೊ ನೀವೊಂದು ಫೋಟೋ ನಿಮ್ಮದು ಅಪ್ಲೋಡ್ ಮಾಡಿದ್ರಿ, ಅದನ್ನು ಅದು ವಿಡಿಯೋ ಕನ್ವರ್ಟ್ ಮಾಡಿ ಜಸ್ಟ್ ರ್ಯಾಂಡಮ್ ಆಗಿ ನಾನು ಗೆಸ್ ಮಾಡ್ತಾ ಇದ್ದೀನಿ ಹಿಂಗೆ ಆಗ್ಬೋದು ಅಂತ. ನಿಮ್ಮ ಪೇರೆಂಟ್ಸ್ಗೋ, ಮೇ ಬಿ ಯು ಆರ್ ವೆರಿ ರಿಚ್ ಪರ್ಸನ್, ಸೊ ಆ ಡೀಟೇಲ್ಸ್ ಎಲ್ಲ ತೊಗೊಂಡು ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಕೇರ್ ಟೇಕರಿಗೆ ಕಾಲ್ ಮಾಡಿ, ಅಂದರೆ ವಿಡಿಯೋ ಕಾಲಲ್ಲಿ ಅಂದರೆ ಯುವರ್ ಫೇಸ್ ಕ್ಯಾನ್ ಬಿ ಯೂಸ್ಡ್ ಫ್ರಾಮ್ ದ್ಯಾಟ್ ಸ್ಟೋರ್ಡ್ ಫೋಟೋ. ಓಕೆ, ಆ ಸ್ಟೋರ್ಡ್ ಫೋಟೋಯಿಂದ ನಿಮ್ಮ ಫೇಸ್ನ ಯೂಸ್ ಮಾಡಿ ಆ ವಿಡಿಯೋ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಅದನ್ನು ನಿಮ್ಮ ಪೇರೆಂಟ್ಸ್ ಅಥವಾ ಕೇರ್ ಟೇಕರ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಥ್ರೆಟನ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಬ್ಯಾಂಕ್ ಇನ್ಫಾರ್ಮೇಷನ್, ಅಕೌಂಟ್ ಇನ್ಫಾರ್ಮೇಷನ್ನ ತೊಗೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾವು ಯಾವುದೇ ಟ್ರೆಂಡ್ ಬರಲಿ, ಯಾವುದೇ ಈ ಥರ ಆ್ಯಪ್ಗಳು ಬರಲಿ, ಸ್ವಲ್ಪ ಕೇರ್ಫುಲ್ಲಾಗಿ ಅದ್ರ ಬಗ್ಗೆ ತಿಳ್ಕೊಂಡು, ಯಾರೋ ಮಾಡ್ತಿದ್ದಾರೆ, ನನ್ನ ಫ್ರೆಂಡ್ ಮಾಡ್ತಾ ಇದ್ದಾನೆ,
ನನ್ನ ಫ್ರೆಂಡ್ ಮಾಡ್ತಾ ಇದ್ದಾಳೆ, ಅಥವಾ ನನ್ನ ತಂಗಿ, ನನ್ನ ಅಕ್ಕ ಮಾಡ್ತಾ ಇದ್ದಾಳೆ, ಓ ಇವರೆಲ್ಲ ಮಾಡ್ತಾಯಿದ್ದಾರೆ, ನಾನು ಮಾಡದೇ ಇದ್ದರೆ ಐ ಆಮ್ ನಾಟ್ ಸೋ ಫನ್ನಿ, ಐ ಆಮ್ ನಾಟ್ ಸೋ ಟ್ರೆಂಡಿ, ಆ ಥರ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದರಿಂದನೇ ನಮ್ಮ ಜೀವನ ಆಗಬೇಕಂತ ಏನಿಲ್ಲ. ಓಕೆ, ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಒಂದು ನಾನು ಹೇಳಿದೆ, ಅದು ಹೇಗೆ ಸೇವ್ ಆಗ್ತಾಯಿದೆ, ಹೇಗೆ ಅಪ್ಲೋಡ್ ಆಗ್ತಾಯಿದೆ, ಎಲ್ಲಿ ಸೇವ್ ಆಗ್ತಾಯಿದೆ, ಯಾರಿಗೂ ಸದ್ಯಕ್ಕೆ ಗೊತ್ತಿಲ್ಲ. ಸೊ ಅದು ಹೇಗೆ ಯೂಸ್ ಆಗುತ್ತೆ ಯಾರಿಗೂ ಸದ್ಯಕ್ಕೆ ಗೊತ್ತಿಲ್ಲ. ಸೊ ಈ ನೆಕ್ಸ್ಟ್ ಏನಂದರೆ ಅದರಿಂದ ಏನೇನು ಕಾನ್ಸಿಕ್ವೆನ್ಸ್ ಆಗ್ಬೋದು ಅಂತ 2-3 ಎಕ್ಸಾಂಪಲ್ ಕೊಟ್ಟೆ. ಅದು ಫೋಟೋನ ವಿಡಿಯೋ ಕನ್ವರ್ಟ್ ಮಾಡಿ ಹೇಗೆ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ಸ್ನ ಡ್ರೈನ್ ಮಾಡ್ಬೋದು, ಆಮೇಲೆ ಹೇಗೆ ಮಿಸ್ಯೂಸ್ ಆಗ್ಬೋದು, ಆಮೇಲೆ ಸ್ಪೆಷಲಿ ಇದು ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ, ತುಂಬ ಅಂದರೆ ಸಣ್ಣ ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ಅವ್ರಿಗೆ ನಮ್ಮ ಫಸ್ಟ್ ಆಫ್ ಆಲ್ ನಮಗೆ ದೊಡ್ಡವರಿಗೇ ಅದ್ರ ಬಗ್ಗೆ ನಾಲೆಜ್ ಏನೂ ಇಲ್ಲ, ಅಂದರೆ ನಾಟ್ ಟೂ ಮಚ್ ನಾಲೆಜ್, ನಾಟ್ ಎ ಡೀಟೇಲ್ಡ್ ನಾಲೆಜ್. ಓಕೆ, ಐ ಆಮ್ ಸೇಯಿಂಗ್. ಸೊ ಬಟ್ ಮಕ್ಕಳಿಗೆಲ್ಲ ಇದ್ರ ಬಗ್ಗೆ ಆದಷ್ಟು ಅವಾಯ್ಡ್ ಮಾಡಿ, ಅದು ಹೇಗೆ ತೊಗೊಳ್ಳೋದು, ಹೇಗೆ ಅಪ್ಲೋಡ್ ಮಾಡೋದು, ಅದ್ರ ಬಗ್ಗೆ ಅದನ್ನು ಹೇಳಿಕೊಡಬೇಡಿ. ಯಾಕಂದರೆ ಮಕ್ಳಿಗೆ ಗೊತ್ತಿಲ್ಲ ಯಾವುದು ಫೋಟೋ ತೆಗಿಬೇಕು, ಯಾವುದು ಬಿಡಬೇಕು ಅಂತ. ಸ್ಪೆಷಲಿ ವೆನ್ ಯು ಆರ್ ಟೇಕಿಂಗ್ ಅ ಲೈವ್ ಪಿಕ್ಚರ್ಸ್, ದ ಲೈವ್ ಲಿಂಕ್ ಅಂದರೆ ನಿಮ್ಮದು ಫೋಟೋ ಎಲ್ಲಿ ಕ್ಯಾಪ್ಚರ್ ಆಗುತ್ತೆ, ಎಲ್ಲಿ ವಾಟ್ ಈಸ್ ದ ಡೇಟ್ ಅಂದರೆ ಸ್ಟೋರೇಜ್ ಸ್ಟ್ರಕ್ಚರ್, ಡೇಟ್ ಅಂದರೆ ಪಾತ್, ಅದನ್ನು ಸಹ ಅದು ಕ್ಯಾಪ್ಚರ್ ಮಾಡುತ್ತೆ. ಸೊ ಇಟ್ ಮೀನ್ಸ್ ದ್ಯಾಟ್ ಯು ಆರ್ ಗಿವಿಂಗ್ ಕಂಪ್ಲೀಟ್. ಸೊ ಫಾರ್ ಎಕ್ಸಾಂಪಲ್ ನೀವು ಮೊಬೈಲಲ್ಲಿ ತೊಗೊಳ್ತಾ ಇದ್ದರೆ ನಿಮ್ಮ ಮೊಬೈಲಿನ ಡೇಟಾ ಸ್ಟೋರೇಜ್ ಡೀಟೇಲ್ಸ್ ಸಹ ನಾವು ಅವರಿಗೆ ಕೊಡ್ತಾ ಇದ್ದೀವಿ ಅಂತ. ಮತ್ತು ಸೆಕೆಂಡ್ ಈಸ್ ಮಕ್ಳಿಗೆ ಗೊತ್ತಿಲ್ಲ ಯಾವ ಥರ ಫೋಟೋಸ್ ತೆಗಿಬೇಕು. ಓಕೆ, ಯು ಮೇ ಬಿ ಚೇಂಜಿಂಗ್ ಅ ಡ್ರೆಸ್, ವಿ ಡೋಂಟ್ ನೋ, ಸಡನ್ಲಿ ಬಂದು ಇದು ತುಂಬ ಫನ್ನಿ ಅಲ್ವಾ ಅಂತ ಹಿ ಮೈಟ್ ಕ್ಲಿಕ್, ಶಿ ಮೈಟ್ ಕ್ಲಿಕ್. ಸೊ ದಯವಿಟ್ಟು ಅದ್ರ ಬಗ್ಗೆ ಮಕ್ಕಳಿಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಡಿ. ಬಟ್ ವಿ ಆರ್ ಇನ್ ಅ ಸೋಷಲ್ ಮೀಡಿಯಾ ಎರಾ, ಅದು ಆಗೇ ಆಗುತ್ತೆ. ಬಟ್ ಗೊತ್ತಾದರೂ ಸಹ ಅವರಿಗೆ ಅದ್ರ ಬಗ್ಗೆ 1-2 ನಿಮಿಷ, ಅಂದರೆ ತಿಳ್ಕೊಳ್ಳೋ ವಯಸ್ಸಲ್ಲಿರೋ ಮಕ್ಕಳಿಗೆ ಅದ್ರ ಬಗ್ಗೆ 1-2 ನಿಮಿಷ ಹೇಳ್ಕೊಡಿ. ಸೊ ಈ ಥರ ಫೋಟೋಸ್ ತೆಗಿಬಾರ್ದು, ಈ ಥರ ಫೋಟೋಸ್ ತೆಗಿಬೇಕು, ಈ ಥರ ಫೋಟೋಸ್ ಮಾತ್ರ ಹಾಕಬೇಕು ಅಂತ. ಸೆಕೆಂಡ್ ಒನ್, ನನ್ನ ಒಪಿನಿಯನ್ ಅಂದರೆ ಅದು ಅವಶ್ಯಕತೆಯೇ ಇಲ್ಲ ಮಕ್ಕಳಿಗೆ ಹೇಳ್ಕೊಡೋದು. ಅಂದರೆ ಅದ್ರ ಬಗ್ಗೆ ಅಂದರೆ ಈ ಥರದ್ದೊಂದು ಆ್ಯಪ್ ಇದೆ, ಈ ಥರದ್ದೊಂದು ಇದೆ ಅನ್ನೋದನ್ನ ಆದಷ್ಟು ಮಕ್ಕಳಿಂದ ದೂರ ಇಡಿ ಅಷ್ಟೇ. ದೆನ್ ನಾನು ಹೇಳಿದೆ ಸೈಬರ್ ಕ್ರೈಮ್ ಆಗ್ಬೋದು, ವಿ ಡೋಂಟ್ ನೋ ಸೈಬರ್ ವಾರ್ ಸಹ ಆಗ್ಬೋದು. ಬಿಕಾಸ್ ವಿ ಆರ್ ಜಸ್ಟ್ ಸ್ಟೋರಿಂಗ್ ಸೋ ಮೆನಿ ಆಫ್ ಅವರ್ ಪರ್ಸ್ನಲ್ ಇನ್ಫಾರ್ಮೇಷನ್ ಇನ್ ಸಮ್ ಅದರ್ ಕ್ಲೌಡ್, ರೈಟ್? ಅಂದರೆ ಬೇರೆ, ಸೇ ಫಾರ್ ಎಕ್ಸಾಂಪಲ್ ಬೇರೆ ದೇಶದ ಡೇಟಾ ಸ್ಟೋರೇಜಲ್ಲಿ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ನ ನಾವಾಗೇ ಹಾಕ್ತಾ ಇದ್ದೀವಿ. ಫಸ್ಟ್ ಥಿಂಗ್ ಈಸ್ ವಿ ಡೋಂಟ್ ನೋ ದ ಪಾಲಿಸಿ. ಸೆಕೆಂಡ್ ಥಿಂಗ್ ಈಸ್ ಅದು ಎಲ್ಲಿ ಸ್ಟೋರ್ ಆಗ್ತಾ ಇದೆ ಅನ್ನೋ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಥರ್ಡ್ ಥಿಂಗ್, ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆದಾಗ, ಸೇ ನಾವು ಹೋಗಿ ಒಂದು ಕಂಪ್ಲೇಂಟು ಏನೋ ಕೊಡಬೇಕಂದ್ರೆ ಕ್ವಶನ್ ವಿಲ್ ಬಿ ಆಸ್ಕ್ಡ್. ಇದನ್ನು ಸ್ಟೋರ್ ಮಾಡಿದವ್ರು ಯಾರು, ಅಂದರೆ ಇದನ್ನು ಅಪ್ಲೋಡ್ ಮಾಡಿದವ್ರು ಯಾರು, ನಾವು ಕೇಳ್ತಾರೆ. ನೀವು ಪಾಲಿಸೀಸ್ ಓದಿದ್ರಾ ಅಂತ ಕೇಳ್ತಾರೆ. ಸೊ ವಿ ಡೋಂಟ್ ನೋ, ವಿ ಹ್ಯಾವ್ ನಾಟ್ ರೆಡ್ ದ ಪಾಲಿಸೀಸ್. ಬಿಕಾಸ್ ನಮ್ಗೆ ಅದೊಂಥರ ಡಿಫ್ರೆಂಟಾಗಿ ಕಾಣಿಸ್ತು, ಫನ್ನಿಯಾಗಿ ಕಾಣಿಸ್ತು, ನಾವು ಜಸ್ಟ್ ಮಾಡಿದ್ವಿ. ಬಟ್ ಅದರಿಂದ ಪ್ರಾಬ್ಲಮ್ ಆದಾಗ ಮಾತ್ರ ಇದೆಲ್ಲ ಕ್ವಶನ್ಸು ಬರುತ್ತೆ. ಸೊ ನಮ್ಮ ಇನ್ಫಾರ್ಮೇಷನ್ನ ನಾವಾಗೆ ಏನೂ ತಿಳ್ಕೊಳ್ದೆ, ನಾನು ಅದ್ರ ಬಗ್ಗೆ ಅದಕ್ಕೊಂದು ವರ್ಡ್ ಹೇಳ್ಬೋದು, ಮೂರ್ಖತನ ಅಂತ ಹೇಳ್ಬೋದು ಅಷ್ಟೇ. ಸೊ ಮೂರ್ಖತನದಿಂದ ನಾವೇ ಕೊಟ್ಟು ಆಮೇಲೆ ನಮ್ಗೆ ಈ ಥರ ಆಯಿತು ಅಂತ ಯೋಚನೆ ಮಾಡಬೇಕಾಗತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳಿ. ಬಿಕಾಸ್ ಇಟ್ ಇಸ್ ನಾಟ್ ಸೋ ಫಾರ್, ಇಟ್ ಇಸ್ ಒಂದು ರೀಸೆಂಟ್ ವೀಕಲ್ಲೇ ಇದು ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಯಾಕೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ, ನಾನು ಹೇಳಿದ್ನಲ್ಲ ಸೈಬರ್ ಇಂಜಿನಿಯರ್ ಆರ್ ಸೈಬರ್ ತಜ್ಞೆ ಅಂತ ಅವರೊಬ್ಬರು ಮಾತಾಡ್ತಾಯಿದ್ರು ಒಂದು ಚಾನಲಲ್ಲಿ. ನನಗೆ ತುಂಬ ಅಂದರೆ ಅಫ್ಕೋರ್ಸ್ ಇದು ತುಂಬ ಕ್ರೂಷಿಯಲ್ ಮೂಮೆಂಟ್ ಅಂತ ಅನ್ನಿಸ್ತು. ಸಿನ್ಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಚಾನಲಲ್ಲಿ ಜಸ್ಟ್ ನಾನು ಬ್ಲಾಗ್ಸು, ಫನ್ನು, ನಾನು ಏನು ಮಾಡ್ತೀನಿ ಅದ್ರ ಬಗ್ಗೆ ಹಾಕೋದಕ್ಕಿಂತ ನನ್ನ ಸುತ್ತಮುತ್ತಲ ಇರೋವ್ರಿಗೆ ಸ್ವಲ್ಪ ನಾಲೆಜ್, ಅಂದರೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡುವ ಅಂತ ನನಗೆ ಅನ್ನಿಸ್ತು. ಸೊ ನಾನು ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಸೆಕೆಂಡ್ ಒನ್ ಈಸ್ ಅದೇ ಇದ್ರ ಬ್ಯಾಂಕಿಂದ ನಮ್ಮದು ಹಣ ಸಹ ಹೋಗ್ಬೋದು. ಬಿಕಾಸ್ ಅಂದರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇದು ಕನ್ವರ್ಟ್ ಮಾಡಿ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಂಡು ಹಣ ಸಹ ನಮಗೆ ಕಳ್ಕೊಳ್ಬೋದು. ಸೆಕೆಂಡ್, ನಾವು ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಓಕೆ ಇದು ಅನ್ಅವಾಯ್ಡೇಬಲ್, ನಾವು ಯೂಸ್ ಮಾಡಲೇಬೇಕು, ಅದರ್ವೈಸ್ ಟ್ರೆಂಡಲ್ಲಿ ಇಲ್ಲ ಅಂತ ಅಂದ್ಕೊಳ್ತಾರೆ, ಇದು ಒಂಥರ ಪ್ರೆಸ್ಟೀಜಿಯಸ್ ವಿಷಯ ಅಂದ್ಕೊಳ್ಳೋರಿಗೆ ಏನೆಲ್ಲ ಪ್ರಿಕಾಷನ್ ಆಗಿ ತೊಗೊಳ್ಬೇಕು ಅಂದರೆ, ಬಿಫೋರ್ ನೀವು ಒಂದು ಫೋಟೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಏನೆಲ್ಲ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅಂದರೆ, ಒಂದು, ನಿಮ್ಮ ಫೋಟೋ ನೀವು ಅಪ್ಲೋಡ್ ಮಾಡುವ ಮುಂಚೆ ಒಂದು ಸಾರಿ ಅಂದರೆ ಫ್ಯೂ ಸೆಕೆಂಡ್ ಸ್ವಲ್ಪ ನೋಡಿ,
ಆ ಫೋಟೋಲಿ ಏನಾದರೂ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಇದೆಯಾ, ಫಾರ್ ಎಕ್ಸಾಂಪಲ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಾಗಲಿ ಅಥವಾ ವಾಟ್ ಕೈಂಡ್ ಆಫ್ ಫೋಟೋ ಇಟ್ ಈಸ್, ನಿಮಗೆ ಗೊತ್ತು ನಿಮ್ಮ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಏನು ಅಂತ. ವೆರಿಫೈ ಮಾಡಿ. ವೆರಿ ಇಂಪಾರ್ಟೆಂಟ್ ಈಸ್ ವೆರಿಫೈ ಯುವರ್ ಫೋಟೋ ಬಿಫೋರ್ ಯು ಅಪ್ಲೋಡ್ ಇಟ್. ಅಂದರೆ ಸೆಕೆಂಡ್ ಒನ್ ಈಸ್ ನೋ ಲೈವ್ ಫೋಟೋ ಆರ್ ವಿಡಿಯೋಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅವರ ವಿಡಿಯೋ ನೋಡುವಾಗ ತಿಳ್ಕೊಂಡಿದ್ದೇನೆಂದರೆ ಲೈವ್ ಫೋಟೋಸ್ ಆರ್ ವೆರಿ ವೆರಿ ಹಾರ್ಮ್ಫುಲ್ ಫಾರ್ ಯು ಆಫ್ಟರ್ ಸಮ್ ಟೈಮ್ ಆರ್ ವಿ ಡೋಂಟ್ ನೋ. ಸೊ ಲೈವ್ ಫೋಟೋಸ್ ಅಥವಾ ವಿಡಿಯೋಸ್ನ ಅವಾಯ್ಡ್ ಮಾಡಿ. ಆಮೇಲೆ ಏನೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಇದು ತುಂಬ ಅವಶ್ಯಕತೆನಾ, ನಾವು ಇದನ್ನು ಅಪ್ಲೋಡ್ ಮಾಡಿಬಿಟ್ರೇ ಗ್ರೇಟಾ, ಇಲ್ಲಾಂದರೆ ವಿ ಆರ್ ನಾಟ್ ಸೋ ಕೂಲ್ ಅಂತ ಅಂದ್ಕೊಳ್ತಾರಾ, ಅಂದರೆ ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಜಸ್ಟ್ ಬ್ಲೈಂಡಾಗಿ ಯಾವುದ್ಯಾವುದೋ ಫೋಟೋನ ಏನೇನೋ ಡೀಟೇಲ್ಸ್ ಇರೋ ಫೋಟೋನ ಅದರಲ್ಲಿ ಅಪ್ಲೋಡ್ ಮಾಡಬೇಡಿ. ಬಿಕಾಸ್ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ರಿಪೀಟಿಂಗ್ ಮೆನಿ ಟೈಮ್ಸ್, ಆ ಫೋಟೋಗಳು ಎಲ್ಲಿ, ಫಾರ್ ಎಕ್ಸಾಂಪಲ್ ನಮಗೆ ಯಾವುದೋ ಒಂದು ಫೋಟೋ ಆಫ್ಟರ್ ಸಮ್ ಇನ್ಸಿಡೆಂಟ್ಸ್ ಬೇಡ ಅನಿಸಿದ್ರೆ ನಾವು ಆ ಸ್ಟೋರೇಜ್ಗೆ ಹೋಗ್ಬಿಟ್ಟು ಡಿಲೀಟ್ ಮಾಡ್ತೀವಿ. ಅದು ಎಲ್ಲಿರುತ್ತೆ ಅಂತ ನಮಗೆ ಗೊತ್ತಿದೆ. ಬಟ್ ಇಲ್ಲಿ ಈ ವಿಷಯದಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ಆ ಸ್ಟೋರೇಜೇ ನಮಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಬೈ ಮಿಸ್ಟೇಕ್ ಆಗಿ ಯಾವುದೋ ಒಂದು ಫೋಟೋ ಅಪ್ಲೋಡ್ ಆಯಿತು, ನೀವು ಹೆಂಗೆ ರಿಮೂವ್ ಮಾಡ್ತೀರಾ? ನಿಮಗೆ ಫಸ್ಟ್ ಆಫ್ ಆಲ್ ಆ ಸ್ಟೋರೇಜ್ ಎಲ್ಲಿ ಅಂತ ಗೊತ್ತಿಲ್ಲ. ಸೆಕೆಂಡ್ ಒನ್ ಈಸ್ ನಿಮ್ಮ ಸ್ಟೋರೇಜ್ ಪಾತ್ ಯಾವುದು ಅಂತ ಗೊತ್ತಿಲ್ಲ. ಆಮೇಲೆ ವೆದರ್, ಫಾರ್ ಎಕ್ಸಾಂಪಲ್ ಫ್ಯೂಚರಲ್ಲಿ ನಿಮಗೆ ಆ ಸ್ಟೋರೇಜ್ ಬಗ್ಗೆ ಗೊತ್ತಾದ್ರೂ ನಮಗೆ ಅದಕ್ಕೆ ರೈಟ್ಸ್ ಇದೆಯಾ? ಡು ವಿ ಹ್ಯಾವ್ ಅ ಕರೆಕ್ಟ್ ರೈಟ್ಸ್ ಟು ಗೋ ಆ್ಯಂಡ್ ಡಿಲೀಟ್ ಅವರ್ ಫೋಟೋಸ್? ವಿ ಡೋಂಟ್ ನೋ. ದಟ್ ಈಸ್ ವೈ ಇಟ್ ಈಸ್ ವೆರಿ ಡೇಂಜರಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆದಷ್ಟು ಯಾರ್ಯಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿದ್ದೀರಾ, ಈ ಥರ ಕೆಲವು ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಬೇರೆಯವರಿಗೆ, ನಿಮ್ಮ ಸುತ್ತಮುತ್ತ ಇರೋರಿಗೆ ಇನ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡಿ, ತಿಳ್ಸೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಲ್ರಿಗೂ ಇದ್ರ ಟೆಕ್ನಿಕಾಲಿಟೀಸ್, ಇದ್ರದ್ದು ಸೂಕ್ಷ್ಮತೆಗಳು ಗೊತ್ತಾಗಲ್ಲ. ಸುಮ್ಮನೆ ಬ್ಲೈಂಡಾಗಿ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಸೋಷಿಯಲ್ ಮೀಡಿಯಲ್ಲಿ ಇಲ್ಲ ಅಂದರೂ ನಿಮ್ಮ ಮನೆಯಲ್ಲಿರೋ ಯಂಗರ್ಸ್, ಮಕ್ಕಳು ಅಥವಾ ದೊಡ್ಡವರು, ಕೆಲವು ಟೈಮ್ ದೊಡ್ಡವರಿಗೂ ಸಹ ಗೊತ್ತಾಗಲ್ಲ. ಇಟ್ ಈಸ್ ಸೋ ಫನಿ ಅಂತ ಅಂದ್ಕೊಂಡು ಮಾಡಿಬಿಡ್ತಾರೆ. ಬಿಕಾಸ್ ಅವ್ರಿಗಿಂತ ಈ ನಮ್ಮ ಏಜ್ ಅವರಿಗೆ ಈ ಟೆಕ್ನಾಲಜಿ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಡೆಫಿನೆಟ್ಲಿ ಇಟ್ ಈಸ್ ಅವರ್ ಡ್ಯೂಟಿ ಟು ಟೆಲ್ ದೆಮ್, ಟು ಇನ್ಫಾರ್ಮ್ ದೆಮ್ ಹೌ ಟು ಯೂಸ್ ಇಟ್ ಇನ್ ಅ ರೈಟ್ ವೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.